Guys, welcome back to my new vlog. Twinkle ankle cycle tire, our bandar water tire. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಯರ್ ಟು ಜೋಡ್ ರಸ್ತೆ. ನಿಯರ್ ಇನ್ ಅಮೂಲ್ ದಿನ. ಇದೇ ಅರ್ಚನಾ ಬಾರ್ ಅಂಡ್ ರೆಸ್ಟೋರೆಂಟ್. ನಮ್ಮ ಅಣ್ಣ ಅಲ್ಲೇ ಕುಳಿತು ಯಾವಾಗಲೂ ಬೀದಿ ಸಾಯೋದು. ನಮ್ಮ ಅಣ್ಣ ನೀರಜ್ ಅಣ್ಣಂಗೆ. Guys, welcome back to my new vlog. ಇನಿ ಸುರುಡ್ದು ಏನದಂತೆ ಲೈಟ್ ಇನಿ ಹೊಸತ್ ಲಾಗ್ ಮಲ್ಪರ ಶುರು ಮಾಡ್ತೀನಿ. ನಮ್ಮ ಫಸ್ಟ್ ಕನ್ನಡ ಸಾರಿ ಕನ್ನಡದಲ್ಲಿ ಇವತ್ತು ನಾವು ಕನ್ನಡದಲ್ಲಿ ಹೊಸ ಲಾಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಗೈಸ್ ನೋಡಿ, ನಾವು ಪೇಷಂಟ್ ಓಕೆ ಸಾರಿ. ಹಲೋ ಸಚಿನ್ ಅವರೇ, ನಿಮ್ಮ ಅಭಿಪ್ರಾಯ? ಮೊದಲನೇ ಲಾಗ್ ನಮ್ಮದು ನೋಡಿ ಮಾರೆ. ಲೈಟ್ ಆಫ್ ಗೊತ್ತಾಗಿದ್ವಿ. ಗೈಸ್ ನೋಡಿ, ಈಗ ಲಾಗ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಇನ್ನೊಬ್ಬ ಅಭಿಮಾನಿ ಬಂದ್ರು. ಹಾಯ್ ಗೈಸ್, ನೋಡಿ, ಫಸ್ಟ್ ಅಂಡ್ ಲಾಸ್ಟ್ ಲಾಗ್ ವಿ ಆರ್ ಕಮಿಂಗ್ ಟು ಕಾರ್ಕಳ. ಕನ್ನಡ ಲಾಗ್ ಜೊತೆ ನಮ್ ಜೊತೆ ಇನ್ನೊಬ್ರು ಇದ್ದಾರೆ. ಹಾಯ್ ಕನ್ನಡ ಮಾತಾಡಿ. ಅಂತ ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ನಾವೀಗ ಕಾರ್ಕಳ ಚಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಗುಣನಾಥ್ ಫ್ರಮ್ ದುಬೈ. ಚರ್ಬಿ ಕಮ್ಮಿ ಅವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಅವ್ರು ಬಿತ್ತಿದ್ದಾರೆ. ಓಲಾಂಡ ಪೋದು ಜೋದೆತ್ತನು ಕಾಂದ ಮನಸ್ಸು ಅಪ್ಪನ ಮಾರೆ ಅವ್ರು ಬಿದ್ದಿದ್ರು. ಅಲ್ಲಿ ಜಾಗಕ್ಕೆ ಹೋಗ್ತೇವೆ ನಾವು ಬರ್ಕೊಂಡು. ಫುಲ್ಲು ರಿಸ್ಕ್ ಜಾಗ, ಪ್ಲೇಸ್ ನೋಡಿ ತೋರಿಸ್ತೇನೆ ನಿಮಗೆ ಬೇಕಾದ್ರೆ. ಒಡೆ ನಮ್ಮಡಿ ನಿಮಗೆ ತೋರಿಸ್ತೇನೆ ಈಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೀಗ ನಮ್ದು NP ಚಿಲ್ ಸ್ಟೇಷನ್ಗೆ ಶೂಟಿಂಗ್ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಬ್ರು ನಮ್ದು ಕುರ್ಚೆಲ ಡ್ರೈವರ್, ಒಬ್ಬ ಮೂಕು ಮುಸುತ್ತಿ ಸಚಿನ್, ಒಂದು ಸರಿಜ್ಜಿ, ಅವು ನನವಂಜಿ ಪೂರ ಒಡೆದೋಗಿದೆ. ಅದ್ರದ್ದು ಎಂತ ಸರಿ ಇಲ್ಲ. ಅದು ದರಿದ್ರ ಡ್ರೈವರ್ ಕುರ್ಚೆಲೆ. ಆತರ ಹೇಳ್ಬಾರ್ದು ನಮ್ಗೆ. ನಾವು ಆಕ್ಚುಲಿ ಹೋಗುದಾದ್ರೆ ಈಗ ನಾವು ಗಾಡಿ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಲಾಗ್ ನೋಡಿ ನೋಡ್ಲಿಕ್ಕೆ ಆಗ್ತಿಲ್ಲ. ಅವ್ರು ಹೆದರ್ತಾರೆ ಆಕ್ಚುಲಿ. ಬಾಯ್, ಈಗ ನಾವು ನಮ್ಮ ದರಿದ್ರ ಧೀರಜ್ ಬಿದ್ದಿರೋ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಬಂತು ಆ ಜಾಗ ಬಂತು, ನಾವು ನಿಮಗೆ ತೋರಿಸ್ತೇವೆ. ಅವ್ರು ಇಲ್ಲೇ ಬಿದ್ದಿದ್ದು ನೋಡಿ, ಅದೇ ಜಾಗ, ಇದೇ ಟರ್ನ್ ಅಲ್ಲಿ ಡಿಪ್ ಅಂತ ಬಿದ್ದದ್ದು. ಈ ಟರ್ನ್ ಅಲ್ಲಿ ಟೈರ್ ಹಚ್ಚು ನಿಮಗೆ ಕಾಣಿಸ್ತದೆ ನೋಡಿ. ನೋಡಿ, ಗುಂಡಿ ತನಕ ಬಂದಿದ್ದಾರೆ. ಸ್ವಲ್ಪ ಬಿದ್ದಿದ್ರೆ ಗುಂಡಿಗೆ ಹೋಗ್ತಿತ್ತ ಜನ ನೋಡಿ. ಮತ್ತೆ ಅವ್ರದ್ದು ಬೊಜ್ಜ ಮಾಡ್ತಾ ಇದ್ವಿ. ನಾನು ವಿವರಿಸ್ತೇನೆ ನೋಡಿ. ಅವರು ಮುಂದೆಯಿಂದ ಆಗ ಎಲ್ಲಿ ನಾನು ಹಿಂದೆಂದಿದ್ದೆ ಆಕ್ಚುಲಿ. ನಾನು ಆಕ್ಚುಲಿ ಹಿಂದೆಂದಿದ್ದೆ. ಅವ್ರು ಬರುವಾಗ ಅವರು ನನಗಿಂತ ಮುಂದೆ ಹೋಗಿದ್ರು. ಎಕ್ಸಾಕ್ಟ್ಲಿ ಹೇಳುದಾದ್ರೆ ಅವ್ರಿಗೆ ಈಗ ಗಾಡಿ ಅಂದ್ರೆ ಹೆದರಿಕೆ ಆಗ್ತುಂಟು ಗೈಸ್. ಗಾಡಿ ನೋಡಿದ ತಕ್ಷಣ ಒಂದಕ್ಕೆ ಮಾಡ್ತಿದ್ದಾರೆ. ನಾನು ಅವರ ಹಿಂದೆ ಬರುವಾಗ ಇಲ್ಲಿ ಮಲ್ಕೊಂಡಿದ್ದಾರೆ. ರಕ್ತ ಬರ್ತುಂಟು, ಕಣ್ಣಲ್ಲೆಲ್ಲ ರಕ್ತ ಬರ್ತುಂಟು ನೋಡಿ. ಅದೇ ಆಕ್ಚುಲಿ ಇರ್ಲಿ, ಅದು ಬಿಡಿ, ಟೈ ಅಂತ ಕೊಡ್ತೇನೆ ಅದಕ್ಕೆ. ನಾನು ಬರುವಾಗ ಮಲಗಿದ್ರು, ಜನ ಇದ್ರು ಎಲ್ಲ. ಇವರು ಹೇಳುದು ಒಂದೇ, ರಾಂಗ್ ಸೈಡ್ ಅಲ್ಲಿ ಹೋಗ್ಬೇಡ, ರಾಂಗ್ ಸೈಡ್ ಅಲ್ಲಿ ನೋಡಿ ನೋಡಿ. ಒಟ್ಟಾರೆ ಓವರ್ಟೇಕ್ ಮಾಡುದು. ಈ ಜನಗಳಿಗೆ ಬುದ್ಧಿ ಅನ್ನೋದೇ ಇಲ್ಲ ಆಕ್ಚುಲಿ ಹೇಳುದು. ನಾಯ್ದ ಮಗ ಪ್ಲೇಸ್ ಅಲ್ಲಿ ಬಸ್ ಇದ್ದದ್ದು, ಆ 2 ವೀಲರ್ ಓದದಲ್ಲಿ ನಾನು ಇದ್ದದ್ದು. ಫ್ರಂಟ್ ಮಗ ನಾನು ಹೋಗಿ ಬಸ್ ಇಟ್ಟಿದ್ರೆ ಅವನ ಅಪ್ಪ ಬರ್ತಿದ್ನ ವ್ಯಾವಸಿ. ನಾವು ಸ್ವಲ್ಪ ನಗಡಿದ್ವಿ, ಫನ್ನಿ ಆಗ್ತದೆ ಅವರನ್ನು ಕೇಳುವಾಗ. ಒಂದೊಂದು ಮಾತು ಕೇಳ್ಬೇಕಾದ್ರೆ ತುಂಬಾ ಖುಷಿ. ಅವರದ್ದು ಸ್ಥಿತಿ ನೋಡಿದ್ರೆ ನಮ್ಗೆ ಬೇಜಾರಾಗಿತ್ತು. ಫೀಲಿಂಗ್ಸ್ ಬರ್ತು. ಮೈಕ್ ತಿಳ್ಕೋಬಾರ್ದು, ನಮ್ದು ಮೈಕ್ ಅದು. ಆಕ್ಚುಲಿ ನಾವ್ ಈ ತರ ಇಟ್ಕೊಂಡಿರೋದು ಮೈಕ್ ಅಂತಾನೆ ಇರಿಸ್ಕೊಳ್ಳಿ ನೀವು ಅಷ್ಟೇ. ಈಗ ಇಟ್ಕೊಂಡ್ರೆ ಮೈಕೆ ಅಲ್ಲಿ ನಿನ್ನ ಕಾಯ್ತಿದ್ದಾರೆ ಅಲ್ವಾ? ಸರಿ, ನಾವೀಗ ಹೊರಡ್ತೀವಿ. ಮತ್ತೆ ಸಿಗುವ. ಬಾಯ್, ಟಾಟಾ, ಲವ್ ಯು. ನಿಯರ್ ಟು ಜೋಡ್ ರಸ್ತೆ. ನಿಯರ್
ನಿಯರಿನ ಅಮ್ಮೋಲ್ ದಿನ ನಾವು ಜೋಡ್ ರಸ್ತೆ ರೀಚ್ ಆದ್ವಿ ಗಾಯ್ಸ್. ರೋಡ್ ರಸ್ತೆ ನಾವು ರೀಚ್ ಆಗಿದ್ದೀವಿ ಗೈಸ್. ನೋಡಿ ಈಗ ನಮ್ಮ ಕಾರ್ಕಳದ NP ಗ್ರೂಪ್ಸ್ ನ NP ಚಿಲ್ ಸ್ಟೇಷನ್ಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ನೋಡಿ ಈಗ ಆಂಕರ್ ಬರ್ತಾರೆ, ಒಬ್ರು ಆಂಕರ್ ಬರ್ತಾರೆ, ಮತ್ತೆ ಆಂಕಾರ ಬರ್ತಾರೆ, ಲುಂಗಿ ಎಲ್ಲ ಹಾಕೊಂಡೆಲ್ಲ ಬರ್ತಾರೆ. ನೋಡಿ ಈಗ ಗಾಯ್ಸ್ ಚಂದ ಲುಂಗಿ ಹೋಗಿ ನಾವೇ ಸುತ್ತುದು. 2000 years later. ಇಲ್ಲಿ ರೀಚ್ ಆದ್ವಿ ನೋಡಿ. ಧೀರಜ್ ಸ್ವಲ್ಪ ಪ್ಲೀಸ್ ಯು ಮಿಸ್ ಸಮ್ ಯುವರ್ ಫೋಟೋಸ್. ಓಕೆ ಇದೇ ಸ್ಟ್ಯಾಬಿಲೈಸೇಷನ್ ಉಂಡಿತ್ತು ನೋಡಿ. ಅಲ್ಲಿ ಮುಂದೆ ಹೋಗ್ತಿರೋರು ಜಾಯಲ್ ಹಸ್ರತ್ ಅಂತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಲಾಗಿ ಮರಲಿ ನೋಡಿ. ಇದು ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಕನ್ನಡ ಅಲ್ಲ ಬಿಜತ್ ಮಾರೆ. ಇದರಲ್ಲೆಲ್ಲ ಕನ್ನಡ ಸ್ವಲ್ಪ ತುಳು ಮಿಕ್ಸ್ ಮಾಡ್ತೇನೆ ಆಯ್ತಾ. ಹೆಚ್ಚು ಪಾತಿರಲಿ ಇದೆ ವಯಸ್ಸು ನೋಡಿ ಗೈಸ್ ನಾವು ಜೋಡ್ ರಸ್ತೆ ಸಹಕಾರಿ ಸಿಂಧೂರಕ್ಕೆ ರೀಚ್ ಆದ್ವಿ. NP ಚಿಲ್ ಸ್ಟೇಷನ್ ಹೋಗ್ತಾ ಇದ್ದೇವೆ. ಒಂದು ಚಿಲ್ ಸ್ಟೇಷನ್ ಎಲ್ಲ ಆಗ್ಲಿಕ್ಕೆ ಉಂಟು, ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಶೂಟಿಂಗ್ ಉಂಟು, ಅಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೇವೆ. ಬನ್ನಿ ಗೈಸ್. NP ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಕೂಡ ಇಲ್ಲಿಯೇ, ಅದರ ಕೆಳಗಡೆ ಮೇಲೆ ಚಿಲ್ ಸ್ಟೇಷನ್ ಗೈಸ್. ಇದೇ ಭಾರತ್ ಸಿನಿಮಾಸ್ ದೇವರತ್ತಲ್ಲಿ ಹೊಸತ್ತಾಗ್ತಿರೋದು. ನಾವು ಈಗ ಬಂದಿದ್ದೀವಿ ಇಲ್ಲಿಗೆ ಗಾಯ್ಸ್. ನಾವು ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದಿದ್ದೇವೆ. ಅವರಾಗಿನೇ ಗೈಸ್ ಒಂಥರ ಡಿಫ್ರೆಂಟ್ ಮನುಷ್ಯ. ಸ್ಟೇಷನ್ ನೋಡಿ, ಎಲ್ಲರದೊಂದು ಚಿಂತೆ ಅಂದರೆ ಇವರದೇ ಒಂದು ಚಿಂತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವರು ಜಸ್ಟ್ ಪೇಷಂಟ್ ಅಲ್ಲ, ಡೈರೆಕ್ಟರ್. ಆ್ಯಕ್ಚುಲಿ ಅವರು ಎಷ್ಟೇ ಕಷ್ಟದಲ್ಲಿದ್ದರು, ಎಷ್ಟೇ ನೋವಲ್ಲಿದ್ದರು, ಒಬ್ಬರಿಗೆ ಅಭಿಮಾನದಿಂದ ಒಂದು ಡೈರೆಕ್ಟಿಂಗ್ ಮಾಡ್ತಾರೆ. ಡೈರೆಕ್ಟರ್ ಸತ್ರು ಸಹ ಬೊಜ್ಜದ ಹೊತ್ತು ಗೊತ್ತಲ್ಲ, ಕೂಲೆ ಬರ್ತದೆ ಅಂತ ಹೇಳ್ತಾರಲ್ಲ, ಅವಾಗ ಸಹ ಒಂದು ಡೈರೆಕ್ಟ್ ಮಾಡ್ತಾರೆ. ಹೇಗೆ ಬಲಸಿಡಬೇಕು, ಹೇಗೆ ಪುಂಡಿಡಬೇಕು ಅವರಿಗೆ, ಹಾಗೆ ಕೂಲೆ ಕ್ಯಾಮರಾ ಸೆಟ್ ಮಾಡ್ತಿದ್ದೇವೆ ಅಲ್ವಾ ಗೈಸ್. ನೋಡಿ ಓಯ್ ಬ್ರೋ ಇದಕ್ಕೆ ಮಂಡೆ ಇಲ್ಲ, ಈಗ ಮಂಡೆ ಸಿಕ್ಕಿಸ್ತೇವೆ ನೋಡಿ ಹೇಗೆ ಎಂತ ಎಂತ ಇನ್ನೊಮ್ಮೆ ಹೇಳಿ. ಹೇಗೆ ಸಿಕ್ಕಿಸ್ ನೋಡಿ. ಚಂದನ ಸಚಿನ್ ಅವರು ಹೇಳಿಕೊಡ್ತಾರೆ ನೋಡಿ. ಈ ರೆಡ್ ಡಾಟ್, ರೆಡ್ ಡಾಟ್, ರೆಡ್ ಡಾಟ್, ರೆಡ್ ಡಾಟ್, ಈ ರೆಡ್ ಡಾಟ್. ಕನೆಕ್ಷನ್ ಒಳ್ಳೆ ಇರಬೇಕು. ಸಿಕ್ಕಿಸುವಾಗ ಮೆಲ್ಲ ಸಿಕ್ಕಿಸ್ಬೇಕು, ನೋವಾಗಿ ಬರ್ತಲ್ಲ ಆ ಥರ ನೋಡಿ ಅಷ್ಟೇ ಮುಗೀತು. ಈಗ ಮಂಡೆ ಬಂತು, ಲೈಟ್ ಉಂಟು ಇಲ್ಲಿ, ಮಂಡೆ ಉಂಟು, ಲೈಟ್ ಉಂಟು, ಎಲ್ಲ ಉಂಟು. ಎಲ್ಲ ಅವರು ಕ್ಯಾಮರಾ ಕ್ಲೀನ್ ಮಾಡ್ತಿದ್ದಾರೆ. ಇವರು ಬಂದ ದಿನ ಮಧ್ಯಾಹ್ನ ಮೇಲೆ ಕರೆಂಟೇ ಇರಲಿಲ್ಲ ಗಾಯ್ಸ್. ಆ್ಯಕ್ಚುಲಿ ಹೇಳೋದಾದ್ರೆ ಕರೆಂಟ್ ಅಲ್ಲ, ನಮ್ದು ಧೀರಜ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕೆ ಬಂದದ್ದು ಹೇಳಿ ನೀವು ಕನ್ನಡದಲ್ಲಿ ಮತ್ತೆ. ಗೊತ್ತಿಲ್ಲ, ಕರೆದ್ರು ಅದಕ್ಕೆ ಬಂದದ್ದು. ಒಬ್ರೇವಾ ಪಂಚೆ ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿದೆ. ಹಾ ಪಂಚೆ ತರ್ಲಿಲ್ವಾ? ಪಂಚೆ ತರ್ಲಿಲ್ವಾ ಅವರಿಗೆ? ಪಂಚಗುಚ್ಚಿ ಅರೆ ಖಾಲಿ ಒಂದು ಶಾಲ್ಟ್ ಅದೆಲ್ಲ ಕೊಟ್ಟು ಹಾ ಸ್ವಲ್ಪ ನೀವು ಆ್ಯಕ್ಟಿಂಗ್ ಗೊತ್ತಾಯ್ತಲ್ಲ, ನೀವು ಆ್ಯಕ್ಟಿಂಗ್ ಮಾಡಿದರೆ ಆಯಿತು. ನಿಮ್ಮ ಭಾವನೆಗಳನ್ನು ಹೊರಗೆ ಹಾಕಿದರೆ ಆಯಿತು. ಇಷ್ಟು ಸಮಯದ ಒಂದು ಶ್ರಮವನ್ನೆಲ್ಲ ಭಾವನೆಗಳನ್ನು ಹೊರಗೆ ಹಾಕಿದರೆ ಆಯಿತು. మీరు వైశాఖ్ కొంటున్నారు NP ప్రింటింగ్ సార్. హాయ్ ini video mal parvaitu nama actually hai ವೈಶಾಖ್ ನಮ್ಮನ್ನ NP ಪ್ರಿಂಟಿಂಗ್ ಸಿಡಿಪು ಇಲ್ಲಿ ನಮ್ಮನ್ನ ಲಾಗ್ ಮೇಲೆ ಬರ್ತಾರೆ ಆ್ಯಕ್ಚುಲಿ.
ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. Gum man. This is our today's anchor. ನಮನ ಡೈರೆಕ್ಟ್ ಮುಂದೊಂದು ಪುಗ್ಗೆಲ್ಲ ಮಾಡೋಣ, ಒಂದು ಕೈ ತೊಂದಿರೋದು ನಿಂತು ಮಾತಾಡೋದು ಓವರ್ ಮತ್ತೆ ಬಲೆ ಆಯ್ತು. ಓಕೆ, ಇದರಲ್ಲಿ ನೋಡಿ ಗೈಸ್, ಪ್ರಾಣಿ ಹಿಂಸೆ ಮಾಡ್ತಿದ್ದಾರೆ. ಗೈಸ್ ನೋಡಿ, ಧೀರಜ್, ಜಯಲ್, ಸಚಿನ್, ವೈಶಾಖ್, ಕ್ರಿಶ್, ಮತ್ತೆ ಇದು ನಾನು, ಮತ್ತೆ ಇದು ನಮಗೆ ದಾನಿ, ಕೊಡುಗೆ ದಾನಿ, ಸೌಮ್ಯ ಮೇಡಮ್, NP ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೇವೆ. ಖುಷಿಯಾಗಿ ಮಾತಾಡ್ಲತ್ತಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫುಲ್ ಖುಷಿಯಾನ್ ಮೇರನ್ ಜಾಸ್ತಿ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಜಯಕರತೋ ಜಯರತ್ನಕರ ಅಂಜಿಗಿಚ್ಚಿ ರಾಟದ ಪಕ್ಕ ಹೇಳವೇನಿ ಫುಲ್ಲು ನೋಡಿ. ಇದು ಒಳ್ಳೆ ರಿಯಾಕ್ಷನ್. ಥ್ಯಾಂಕ್ ಯು ಗೈಸ್. ಬ್ಲಾಗ್ ಚಂದ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ ನಮ್ಮ ಚಾನಲನ್ನು. ನಾವು ಇನ್ನು ಮುಂದೆ ಬರಬೇಕು ಅಲ್ವಾ ಜಾಯ್, ಇನ್ನು ಮುಂದೆ ಬರಬೇಕು. ಹಾಗಾಗಿ ನಿಮಗೆ ಇಷ್ಟ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಇನ್ನೂ ವೀಡಿಯೋಸ್ ಹಾಕ್ತಾ ಇರ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಅಸ್.